ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ 14% ಅಲ್ವಾ. ಬ್ಯಾಟ್ರಿ ಇವಾಗ 14% ನೋಡಿದ್ರಲ್ಲ, ಇಲ್ಲೂ ಕೂಡ ಅಂದರೆ ಇಲ್ಲೇನು ಬ್ಯಾಟ್ರಿ ಇದೆ, ಬ್ಯಾಟ್ರಿಲೂ ಕೂಡ ಸೇಮ್ ಸಿಂಕ್ ಆಗುತ್ತೆ, ಎಕ್ಸಾಕ್ಟ್ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ತೋರಿಸುತ್ತೆ ರೇಂಜು. ಈ ಒಂದು ಬಟನ್ ಏನು ನೋಡ್ತಾ ಇದ್ದೀರಾ, ಅಕಸ್ಮಾತ್ ಏನೋ ಒಂದು ಬ್ರೇಕ್ ಡೌನ್ ಆಯಿತು, ಗಾಡಿ ಮೂವ್ ಆಗ್ತಾ ಇಲ್ಲ, ತಳ್ಕೊಂಡು ಹೋಗಬೇಕು ಅಂದರೆ ನೆಕ್ಸ್ಟ್ ಸರ್ವಿಸ್ ಸೆಂಟ್ರಿಗೆ ಅದು ತುಂಬ ಕಷ್ಟ. ಅದ್ರ ಬದಲಿಗೆ ಇದನ್ನು ಪ್ರೆಸ್ ಮಾಡ್ಕೊಂಡು ಹೋದರೆ ನೀವು 20 ಕಿಲೋಮೀಟರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನು ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾಡಿಬಿಟ್ಟು ಯಾರಾದರೂ ಬಂದು ಇದನ್ನು ಟಚ್ ಮಾಡಿದ್ರು ಅಥವಾ ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರೆ ವೀಲು ಲಾಕ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ವೀಲು ಲಾಕ್ ಆಗಿಬಿಟ್ಟಿದೆ, ಮೂವ್ ಮಾಡೋಕ್ಕಾಗಲ್ಲ. ಜೊತೆಗೆ ಈ ಥರ ಅಲಾರಾಮ್ ಕೊಟ್ಬಿಡುತ್ತೆ. ಸೊ ಅವಾಗ ನೀವು ಅರ್ಥ ಮಾಡ್ಕೋಬೋದು ಏನೋ ಆಗ್ತಿದೆ ನಿಮ್ಮ ಗಾಡೀಲಿ ಅಂತ ಹೇಳ್ಬಿಟ್ಟು. ಇದು ಆಸ್ ಆಫ್ ನಾವು ಡಿಸ್ಕೌಂಟಲ್ಲಿ ಸಿಗ್ತಿರೋದ್ರಿಂದ ವೆರಿ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈ ಫೀಚರ್ಸು 1,25,000 ಇದರ ಪ್ರೈಸ್ ಇರೋದು. ಆಸ್ ಆಫ್ ನಾವು ಡಿಸ್ಕೌಂಟ್ ಪ್ರೈಸ್ ಬಂದ್ಬಿಟ್ಟು ಬರೀ 1 ಲಕ್ಷಕ್ಕೆ ಸಿಗ್ತಾ ಇದೆ. ಅದು ಕೂಡ 0 ಡೌನ್ ಪೇಮೆಂಟಲ್ಲಿ ಗಾಡಿಗಳನ್ನ ನೀವು ತಗೋಬೋದು. ಅಕಸ್ಮಾತ್ ಇವಾಗ ಏನೋ ಓವರ್ಟೇಕ್ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಪವರ್ ಬೇಕು ಅಂತ ಹೇಳಿದ್ರೆ ಟರ್ಬೋ ಮೋಡ್ ಅಂತ ಕೂಡ ಕೊಟ್ಟಿದ್ದಾರೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. 2023ರಲ್ಲಿ ಒಂದು ಸರ್ವೆ ಮಾಡ್ತಾರೆ, ಬೆಂಗಳೂರಲ್ಲಿ ಎಷ್ಟೆಲ್ಲ ವೆಹಿಕಲ್ಗಳು ತಿರುಗಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. 75 ಲಕ್ಷ ವೆಹಿಕಲ್ಸು ಟೂ ವೀಲರ್ಗಳೇ ರಿಜಿಸ್ಟರ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಸಿಂಹ ಪಾಲು ಅಂತ ಬಂದಾಗ ಮೊಪೆಡ್ಗಳದ್ದೇ ಆಗಿರುತ್ತೆ. ಸೊ ಒಂದು ಮನೆಗೆ 1ರಿಂದ 2 ಮೊಪೆಡ್ ವೆಹಿಕಲ್ಸ್ ಬೇಕೇ ಬೇಕು. ಹೀಗಿರಬೇಕಾದ್ರೆ ಇತ್ತೀಚೆಗೆ ಎಲೆಕ್ಟ್ರಿಫಿಕೇಷನ್ ಆಗ್ತಾ ಇದೆ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸ್ವಿಚ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ಅಂದರೆ ಒಂದು ಮೆಜಾರಿಟಿ ಆಫ್ ದಿ ಪೀಪಲ್ ಬಂದ್ಬಿಟ್ಟು ಟಾಪ್ OEMಗಳನ್ನ ಪ್ರಿಫರ್ ಮಾಡಿದ್ರೆ, ಎಷ್ಟೇ ಪ್ರೈಸ್ ಆದರೂ ಪರವಾಗಿಲ್ಲ ನನಗೆ ಟಾಪ್ OEMದೇ ಗಾಡಿ ಬೇಕು ಅಂತ ಪ್ರಿಫರ್ ಮಾಡಿದ್ರೆ, ಇನ್ನು ಮೆಜಾರಿಟಿ ಆಫ್ ದಿ ಪೀಪಲ್ಸ್ ಬಂದ್ಬಿಟ್ಟು ನನಗೆ ಒಂದು ಒಳ್ಳೆ ವೆಹಿಕಲ್ ಬೇಕು ಬಟ್ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಬೇಕು, ಅರೌಂಡ್ 1 ಲ್ಯಾಕಲ್ಲಿ ಬೇಕು, 1 ಲ್ಯಾಕ್ ಒಳಗೆ ಬೇಕು ಅಂತ ಹೇಳಿ ತುಂಬ ಜನ ನೋಡ್ತಾರೆ. ಆ್ಯಂಡ್ ನಾನ್ ರಿಜಿಸ್ಟರ್ಡ್ ವೆಹಿಕಲ್ಸು, ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕಾಗಿರ್ಬೋದು, ಈ ಥರ ನೋಡ್ತಾರೆ. ಸೊ ನೀವು ಕೂಡ ಆ ಥರ ವೆಹಿಕಲ್ಗಳನ್ನ ನೋಡ್ತಾ ಇದ್ದರೆ ಇವತ್ತು ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ವೆಹಿಕಲ್ಸು ಪ್ರೈಸಿಂಗಲ್ಲಿ ಸಿಗುವಂಥದ್ದನ್ನ ನಾನು ತೋರಿಸ್ತೀನಿ. ಇದಕ್ಕೋಸ್ಕರ ನಾನು ಬಂದಿರೋವಂಥದ್ದು ಬಂದ್ಬಿಟ್ಟು ಮೈಲ್ಸ್ಟೋನ್ ಮೋಟರ್ಸ್ ಅಂತ ಹೇಳಿ. ಇದು ಬಳ್ಳಾರಿ ಮೇನ್ ರೋಡ್ ನಿಮಗೆ ಗಂಗಾನಗರ್ ಏನು ಬರುತ್ತೆ, ಸೊ ಅಲ್ಲಿ A to B ಇದೆ, ಅಡ್ಯಾರ್ ಆನಂದ್ ಭವನು, ಅದರ ನೆಕ್ಸ್ಟು ಬಿಲ್ಡಿಂಗೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಈ ಗಾಡಿಗಳೇನು ನೋಡ್ತಾ ಇದ್ದೀರಾ ಎಲ್ಲ ಆಲ್ಮೋಸ್ಟ್ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಸು. ಆ್ಯಂಡ್ ಮೆಜಾರಿಟಿ ಆಫ್ ದಿ ವೆಹಿಕಲ್ಸ್ ಬಂದ್ಬಿಟ್ಟು ಒಕಿನೋವಾ ಬ್ರ್ಯಾಂಡ್ದು ವೆಹಿಕಲ್ಸ್ ಆಗಿರುತ್ತೆ. ಆ್ಯಂಡ್ ಬೇರೆ ಬ್ರ್ಯಾಂಡ್ದು ವೆಹಿಕಲ್ಸ್ ಇದೆ, ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸ್ಟಾರ್ಟ್ ಆಗುವಂಥದ್ದು ಬಂದ್ಬಿಟ್ಟು 75,000ದಿಂದ ನಿಮಗೆ ವೆಹಿಕಲ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಆಫರ್ ಕೊಡ್ತಾ ಇದ್ದಾರೆ, ವಿತ್ ಲ್ಯಾಪ್ಟಾಪು ನಿಮಗೆ ವೆಹಿಕಲ್ಗಳನ್ನ ಡೆಲಿವರಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ 50,000 ಚೇಂಜಲ್ಲೇ ನಿಮಗೆ ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ರೇಂಜ್ ಇರುವಂತಹ ವೆಹಿಕಲ್ ಬೇಕು, ಒಳ್ಳೆ ಫೀಚರ್ಸ್ ಇರುವಂತಹ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಫರ್ ಕೊಡ್ತಾ ಇದ್ದಾರೆ. ಅರೌಂಡ್ 1 ಲ್ಯಾಕಲ್ಲೇ ನಿಮಗೆ ಗಾಡಿ ಸಿಗ್ತಾ ಇದೆ. 0 ಡೌನ್ ಪೇಮೆಂಟಲ್ಲೂ ಕೂಡ ನಿಮಗೆ ಗಾಡಿ ಸಿಗುವಂಥದ್ದು ಇಲ್ಲಿ. ಆ್ಯಂಡ್ ಇವರು ಬಂದ್ಬಿಟ್ಟು ಯಾವಾಗ ಕರ್ನಾಟಕದಲ್ಲಿ ಎಲೆಕ್ಟ್ರಿಫಿಕೇಷನ್ ಸ್ಟಾರ್ಟ್ ಆಯಿತು ಅವಾಗಲಿಂದ ಕೂಡ ಬಿಸ್ನೆಸ್ಸಲ್ಲಿದ್ದಾರೆ. ಆ್ಯಂಡ್ ಅತಿ ದೊಡ್ಡ ಒಂದು ಸರ್ವಿಸ್ ಸೆಂಟ್ರ್ ಕೂಡ ಇವ್ರದ್ದು ಇರುವಂಥದ್ದು. ಎಲೆಕ್ಟ್ರಿಕ್ ವೆಹಿಕಲ್ಗೆ ಸರ್ವಿಸೇ ಇಂಪಾರ್ಟೆಂಟು, ಆ ಸರ್ವಿಸ್ನ ಇವರು ಕೊಡ್ತಾ ಇದ್ದಾರೆ. ಸೊ ಬನ್ನಿ ಇನ್ನೂ ಡೀಟೇಲ್ಡ್ ಆಗಿ ಏನೆಲ್ಲ ಒಂದು ಸರ್ವಿಸ್ ಸಿಗುತ್ತೆ ಆ್ಯಂಡ್ ಯಾವೆಲ್ಲ ಗಾಡಿಗಳು ಏನೆಲ್ಲ ಪ್ರೈಸಿಂಗಲ್ಲಿ ಸಿಗುತ್ತೆ, ಏನು ಆಫರ್ ನಡೀತಾ ಇದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಟಾಪ್ OEMs ಅಂತ ಹೇಳಿದೆ. ಟಾಪ್ OEMs ಅಂತ ಹೇಳಿದ್ರೆ ಸುಮಾರು ವರ್ಷದಿಂದ ಫೀಲ್ಡಲ್ಲಿರೋರು, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿರೋರು ಅಂತ. ಬಟ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇವರು ಕೂಡ ಒನ್ ಆಫ್ ದಿ ಟಾಪ್ OEM, ನಿಮಗೆಲ್ಲ ಗೊತ್ತೇ ಇದೆ, ಒಕಿನೋವಾ. ಸೊ ಒಕಿನೋವಾದು ಪ್ರೈಸ್ ಪ್ರೋ ಅಂತ ಹೇಳಿ ವೆಹಿಕಲ್ ನೋಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಈ ವೆಹಿಕಲ್ದು ಪ್ರೈಸಿಂಗ್ ಹೇಳ್ಬಿಡ್ತೀನಿ. ಯೂಶಲಿ ಯಾವುದೇ ಒಂದು ವೆಹಿಕಲ್ ರಿವ್ಯೂ ಮಾಡಬೇಕಾದ್ರೆ ಫಸ್ಟು ಡೀಟೇಲ್ಸ್ ಹೇಳಿ ಅದಾದ ನಂತರ ನಾವು ಪ್ರೈಸಿಂಗ್ ಹೇಳ್ತೀವಿ. ಬಟ್ ಇದು ಆಸ್ ಆಫ್ ನಾವು ಡಿಸ್ಕೌಂಟಲ್ಲಿ ಸಿಗ್ತಿರೋದ್ರಿಂದ ವೆರಿ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈ ಫೀಚರ್ಸು 1,25,000 ಇದರ ಪ್ರೈಸ್ ಇರೋದು. ಆಸ್ ಆಫ್ ನಾವು ಡಿಸ್ಕೌಂಟ್ ಪ್ರೈಸ್ ಬಂದ್ಬಿಟ್ಟು ಬರೀ 1 ಲಕ್ಷಕ್ಕೆ ಸಿಗ್ತಾ ಇದೆ. ಅದು ಕೂಡ 0 ಡೌನ್ ಪೇಮೆಂಟಲ್ಲಿ ಗಾಡಿಗಳನ್ನ ನೀವು ತೊಗೋಬೋದು. ಅಂದರೆ ಇಲ್ಲಿರುವಂತಹ ಎಲ್ಲ ಗಾಡಿಗಳನ್ನ ತೊಗೋಬೋದು. ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು, 650 ಮೇಲೆ ನಿಮ್ಮದು ಸಿಬಿಲ್ಲು ಇರಬೇಕಾಗತ್ತೆ. ಬನ್ನಿ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. 1 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿಲಿ ಡಮ್ಮಿ ಆ ಥರ ಏನಿಲ್ಲ ನೋಡಿ, ಫೈಬರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲುಕ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಓವರ್ ಆಲ್ ಲುಕ್ಸ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ 4 ಕಲರ್ಸು ಆಸ್ ಆಫ್ ನೋ ಇಲ್ಲಿ ಶೋರೂಮಲ್ಲಿ ಇರೋವಂಥದ್ದು. ಓವರ್ ಆಲ್ 8 ಕಲರ್ಸ್ ಇದೆ. ಇದು ನೋಡಿ ರೆಡ್ ವಿತ್ ಬ್ಲ್ಯಾಕು, ಇನ್ನೊಂದು ಬಂದ್ಬಿಟ್ಟು ಪಿಸ್ತಾ ಗ್ರೀನ್ ಥರ ಒಂದು ಕಲರ್ ಇದೆ. ಆ್ಯಂಡ್ ಈ ಕಡೆ ಬ್ರೌನ್ ಇದೆ, ಆ್ಯಂಡ್ ಹಿಂದೆಗಡೆ ಬ್ಲ್ಯಾಕ್ ಕೂಡ ಇದೆ. ಇವಾಗ ಆನ್ ಮಾಡ್ತೀನಿ ನೋಡಿ, DRL
ದ ಬ್ಯೂಟಿ ಆಫ್ ದಿ ವೆಹಿಕಲ್ ಏನಪ್ಪ ಅಂತ ಹೇಳಿದ್ರೆ, ಸೊ ಎರಡೆರಡು DRL ಇದೆ ಆ್ಯಂಡ್ ಸೈಡ್ ಇಂಡಿಕೇಟರ್ಸು ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಓವರ್ ಆಲ್ ಶಾರ್ಪಿ ಡಿಸೈನ್ ಇದೆ, ಒಳ್ಳೆ ಏರೋಡೈನಮಿಕ್ ಡಿಸೈನು. ಆ್ಯಂಡ್ ನಿಮಗೆ LED ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಹೆಡ್ಲ್ಯಾಂಪ್ ಥ್ರೋ ನೋಡ್ತೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಹೆಡ್ಲ್ಯಾಂಪ್ ಆನ್ ಆಗಿದೆ. ಕೆಳಗಡೆ ಅಂತ ಬಂದಾಗ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಅದು ಕೂಡ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಜೊತೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ. ಆ್ಯಂಡ್ ಒಂದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರೋ ಅಂಥದ್ದು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು, ಹೈಡ್ರಾಲಿಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಸೊ ಒಂದು ಗಾಡೀಲಿ ಏನೆಲ್ಲ ಕೊಡ್ಬೋದು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನೋಡ್ತಿರ್ಬೋದು ಇವಾಗ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಫುಲ್ಲಿ ಡಿಜಿಟಲ್ಲು. ಆ್ಯಂಡ್ ಮುಂಚೆ ಎಲ್ಲ ನಿಮಗೆ ಒಕಿನೋವಾದು ಕಲರ್ ಬರ್ತಿರಲಿಲ್ಲ, ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕೀಮಲ್ಲಿ ಬರ್ತಾಯಿತ್ತು. ಬಟ್ ಇವಾಗ ವಿತ್ ಕಲರು, ಅದು ಕೂಡ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ 14% ಅಲ್ವಾ. ಬ್ಯಾಟ್ರಿ ಇವಾಗ 14% ನೋಡಿದ್ರಲ್ಲ, ಇಲ್ಲೂ ಕೂಡ ಅಂದರೆ ಇಲ್ಲೇನು ಬ್ಯಾಟ್ರಿ ಇದೆ, ಬ್ಯಾಟ್ರಿಲೂ ಕೂಡ ಸೇಮ್ ಸಿಂಕ್ ಆಗುತ್ತೆ. ಎಕ್ಸಾಕ್ಟ್ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ತೋರಿಸುತ್ತೆ ರೇಂಜು ಆ್ಯಂಡ್ ಸ್ಪೀಡು ಪ್ರತಿಯೊಂದು ತೋರಿಸುತ್ತೆ. ಆ್ಯಂಡ್ ಬ್ಯಾಟ್ರಿ ಟೆಂಪರೇಚರು BMS ತುಂಬ ಚೆನ್ನಾಗಿದೆ. ಬ್ಯಾಟ್ರಿ ಟೆಂಪರೇಚರ್ ಕೂಡ ತೋರಿಸೋ ಅಂಥದ್ದು. ಇದನ್ನು ತೋರಿಸ್ತೀನಿ ಇನ್ನು ಡೀಟೇಲ್ಡಾಗಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಇಕಾನಮಿ ಮತ್ತು ಸ್ಪೀಡ್ ಅಂದರೆ ಸ್ಪೋರ್ಟ್ ಮೋಡ್ ಅಂತ ಎರಡೂ ಕೊಟ್ಟಿದ್ದಾರೆ. ಅಕಸ್ಮಾತ್ ಇವಾಗೇನೋ ಓವರ್ಟೇಕ್ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಪವರ್ ಬೇಕು ಅಂತ ಹೇಳಿದ್ರೆ ಟರ್ಬೋ ಮೋಡ್ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ಇನ್ನೊಂದು ಗೊತ್ತಿರಲಿ, ಇದ್ರ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇರೋವಂಥದ್ದು. ಅಂದರೆ ಗಾಡೀಲಿ ಎಷ್ಟು ಬ್ಯಾಟ್ರಿ ಇದೆ ಅಂತ ಹೇಳಿ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಗಾಡಿ ನಿಂತಿರೋ ಕಡೆ ನಿಂತಿರುತ್ತೆ, ನಿಮ್ಮ ಬ್ಲೂಟೂತ್ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಈಸಿಯಾಗಿ ಆ ಮೊಬೈಲಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಇಂಡಿಕೇಷನ್ನು. ಕೆಳಗಡೆ ನೋಡ್ಕೊಳ್ಳಿ ಸ್ಪೇಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಸ್ಪೇಸ್ ಏನು ನೋಡ್ತೀರಾ, ಆ್ಯಕ್ಚುಲಿ ಈ ಸ್ಪೇಸ್ ನೋಡಿ, ಇದನ್ನು ನಿಮಗೆ ರೇಂಜ್ ಬಂದುಬಿಟ್ಟು 90 ಕಿಲೋಮೀಟ್ರ್ ಇದೆ. ಹೌದಾ, 90 ಕಿಲೋಮೀಟ್ರ್ ಇರೋದ್ರಿಂದ ಪರ್ಸ್ನಲ್ ಯೂಸ್ಗೂ ಬೆಸ್ಟ್ ವೆಹಿಕಲ್ಲು. ಅದ್ರ ಜೊತೆಗೆ ಏನಾದರೂ ನೀವು ಡೆಲಿವರಿ ಏಜೆಂಟ್ ಆಗಿದ್ದು ಅಥವಾ ಡೆಲಿವರಿ ಬಾಯ್ ಆಗಿದ್ದು ನಿಮಗೆ ಗಾಡಿ ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಯಾಕೆಂದರೆ ಯುಟಿಲಿಟಿ ಸ್ಪೇಸ್ ನೋಡಿ, ಇಲ್ಲಿ ಸಿಲಿಂಡರ್ ಇಡ್ಬೋದು ಅಥವಾ ಒಂದು ವಾಟರ್ ಕ್ಯಾನ್ ಹಿಡ್ಕೊಂಡು ನೀವು ಹೋಗ್ಬೋದು. ಒಟ್ಟಿನಲ್ಲಿ ಸ್ಪೇಸ್ ಅಂತೂ ಸಕ್ಕದಾಗಿದೆ. ಆ್ಯಂಡ್ ಈ ಮ್ಯಾಟ್ ಎಲ್ಲ ಏನು ಬರುತ್ತೆ ಇದೆಲ್ಲ ಆಕ್ಸೆಸರೀಸ್ ಹಾಕಿ ಕೊಡ್ತಾರೆ ಬೇರೆ ಬ್ರ್ಯಾಂಡ್ಗಳಲ್ಲಿ, ವಿತ್ ಇದು ಫಿಟ್ ಆಗಿ ಬರೋ ಅಂಥದ್ದು. ಇದು ನಿಮಗೆ ಫುಟ್ ರೆಸ್ಟ್ ಬಂದಿದೆ ನೋಡ್ತಿರ್ಬೋದು. ಯೂಶುವಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಇಲ್ಲಿ ಫುಟ್ ರೆಸ್ಟ್ ಕೊಟ್ಬಿಟ್ರೆ ಇದನ್ನು ಕೊಡಲ್ಲ. ಇದು ಲೇಡೀಸ್ ಫುಟ್ ರೆಸ್ಟ್ ವೆರಿ ರಿಕ್ವೈರ್ಡ್. ಇದನ್ನು ಕೂಡ ಕೊಟ್ಟಿರೋ ಅಂಥದ್ದು. ಮತ್ತು ಹಿಂದೆ ಅಂತ ಬಂದಾಗ BLDC ಹಬ್ ಮೋಟರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಮೋಟರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನೋಡ್ತಿರ್ಬೋದು, ಇದು ವಾಟರ್ ಪ್ರೂಫ್ ಆ್ಯಸ್ ವೆಲ್ ಆಸ್ ವೆದರ್ ಪ್ರೂಫು ಮತ್ತು ಡಸ್ಟ್ ಪ್ರೂಫು ಎಲ್ಲ ಇದೆ ನೋಡ್ತಿರ್ಬೋದು. ಇದು ಮೋಟರ್ ಬಂದ್ಬಿಟ್ಟು ಅಲಾಯ್ ವೀಲ್ ಬದಲಿಗೆ ಈ ಮೋಟರೇ ಬಂದ್ಬಿಡುತ್ತೆ. ಆ್ಯಂಡ್ ಇದು ಈ ವಾಟರ್ ಪ್ರೂಫ್ ಇರೋದ್ರಿಂದ ಎಲ್ಲಿ ಬೇಕಾದರೂ ನೀವು ಹೋಗ್ಬೋದು. ಆ್ಯಂಡ್ ಫ್ರಂಟಲ್ಲೂ ಕೂಡ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಇದು ಕೂಡ ಅದೇ ಶೇಪಲ್ಲಿ ಬರೋವಂಥದ್ದು. ಇನ್ನು ಬ್ಯಾಟ್ರಿ ನೋಡ್ಕೊಂಬಿಡಿ ಯಾವ ಥರ ಪ್ಯಾಕಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟ್ಲಿ ಡಿಟ್ಯಾಚಬಲ್ ಬ್ಯಾಟ್ರಿ. ಇದು ಈಸಿಯಾಗಿ ಬ್ಯಾಟ್ರಿನ ರಿಮೂವ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನೀವು ಎತ್ಕೊಂಡು ಎಲ್ಲಿ ಬೇಕಾದರೂ ತೊಗೊಂಡೋಗಿ ಚಾರ್ಜ್ ಹಾಕೊಬೋದು. ಸೊ ಇದು ನೋಡ್ತಿರ್ಬೋದು, ಇದು ತುಂಬ ಯೂಸ್ಫುಲ್ಲು. ಈ ಒಂದು MCB ಏನಕ್ಕಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಲಾಂಗ್ ಟ್ರಿಪ್ ಹೋಗ್ಬಿಟ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಬ್ಯಾಟ್ರಿ ಡ್ರೈನ್ ಆಗಬಾರ್ದು ಅಂತ ಹೇಳಿದ್ರೆ ಇದನ್ನು ಆಫ್ ಮಾಡಿಬಿಟ್ರೆ ಸಾಕು, ಬ್ಯಾಟ್ರಿ ಡ್ರೈನ್ ಆಗಲ್ಲ. ಹಾಗೆ USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಕೀ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಕಾಂಪ್ಯಾಕ್ಟಾಗಿ ಸಖತ್ತಾಗಿ ಬರುತ್ತೆ. ಸೊ ಇದನ್ನು ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾಡಿಬಿಟ್ಟು ಯಾರಾದರೂ ಬಂದು ಇದನ್ನು ಟಚ್ ಮಾಡಿದ್ರು ಅಥವಾ ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರೆ ವೀಲು ಲಾಕ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ವೀಲು ಲಾಕ್ ಆಗಿಬಿಟ್ಟಿದೆ, ಮೂವ್ ಮಾಡೋಕ್ಕಾಗಲ್ಲ. ಜೊತೆಗೆ ಈ ಥರ ಅಲಾರಾಮ್ ಕೊಟ್ಬಿಡುತ್ತೆ. ಸೊ ಅವಾಗ ನೀವು ಅರ್ಥ ಮಾಡ್ಕೋಬೋದು ಏನೋ ಆಗ್ತಿದೆ ನಿಮ್ಮ ಗಾಡೀಲಿ ಅಂತ ಹೇಳ್ಬಿಟ್ಟು. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ಏನೋ ಒಂದು ಫೀಚರ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಪ್ರಾಪರಾಗಿ ಏನು ರಿಕ್ವೈರ್ಡ್ ಇದೆ ಅದನ್ನು ಕೊಟ್ಟಿರುವಂಥದ್ದು. ಸೊ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಕ್ಲಿಯರಾಗಿ ತೋರಿಸುತ್ತೆ. 18% ಅಂತ ತೋರಿಸ್ತಾ ಇದೆ ನೋಡ್ತಿರ್ಬೋದು. ಆ್ಯಂಡ್ ಬ್ಯಾಟ್ರಿ ಟೆಂಪರೇಚರ್ ಕೂಡ ನಿಮಗೆ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು, ನೀವು ಅಂದರೆ ಚೆಕ್ ಮಾಡ್ಕೋತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಅಕಸ್ಮಾತ್ ಇದು ಏನಕ್ಕಪ್ಪ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇವಾಗ ಎಲ್ಲೋ ಹೊರಗಡೆ ಹೋಗಿರ್ತೀರ ನೀವು, ನಿಮ್ಮ ಫ್ಯಾಮಿಲಿಲಿ ಯಾರಿಗೋ ಒಬ್ರಿಗೆ ಇದನ್ನು ಚಾರ್ಜ್ ಹಾಕಿ ಅಂತ ಹೇಳಿದ್ದೀರಾ, ಅವ್ರು ಚಾರ್ಜ್ ಹಾಕಿದ್ದಾರೆ, ಅದಾದ ನಂತರ ಅದು 100% ಆಗಿದೆ, ಅದನ್ನ ಇನ್ನೂ ತೆಗ್ದಿಲ್ಲ ಅಂತ ಹೇಳಿದ್ರೆ ಸೊ ಬ್ಯಾಟ್ರಿ ಹೆಲ್ತ್ ಸ್ವಲ್ಪನೇ ಕಮ್ಮಿ ಆಗ್ತಾ ಬರ್ಬೋದು. ಬಟ್ ಇದರಲ್ಲಿ BMS ಇರುತ್ತೆ, ಆಟೋಮೆಟಿಕಲಿ ಆಫ್ ಆಗುತ್ತೆ, ಆಟೋ ಕಟ್ ಆಫ್ ಆಗುತ್ತೆ, ಓಕೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ಲೈಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಬ್ಯಾಟ್ರಿಗಳಿಗೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಇಲ್ಲೇ ಚೆಕ್ ಮಾಡ್ಕೋತಾ ಇರ್ಬೋದು ನೀವು. ಇಲ್ಲಿ ಚೆಕ್ ಮಾಡ್ಕೊಂಡಾಗ ಅವ್ರು ಚಾರ್ಜಿಂಗ್ ತೆಗ್ದಿದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ತೆಗ್ದಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಒಂದು ಮಾತು ಹೇಳಿದ್ರೆ ಆಯಿತು. ಸೊ ಇದೆಲ್ಲ ಇರೋದ್ರಿಂದ ನಿಜವಾಗ್ಲೂ ಬ್ಯಾಟ್ರಿ ನಿಮಗೆ ಒಳ್ಳೆ ಲೈಫ್ ಬರುತ್ತೆ. ಸೊ ಬ್ಯಾಟ್ರಿ ಲೈಫ್ ಅಂತ ಹೇಳಿದ ತಕ್ಷಣ ವ್ಯಾರಂಟಿ ಬಗ್ಗೆ ನೆನಪಂತು. ವ್ಯಾರಂಟಿ ಬಂದ್ಬಿಟ್ಟು ಈ ಗಾಡಿದು ನಿಮಗೆ 1 ವರ್ಷ ಅಥವಾ 2 ವರ್ಷ ಕೊಡ್ತಾ ಇಲ್ಲ, 3 ಇಯರ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಅನ್ಲಿಮಿಟೆಡ್ ಕಿಲೋಮೀಟರ್ಸು, 3 ಇಯರ್ಸು ಬರೀ 30,000, 40,000, 50,000 ಆ ಥರ ಒಂದು ವ್ಯಾರಂಟಿ ಕೊಡ್ತಾ ಇಲ್ಲ ಒಕಿನೋವಾ. ಯಾಕೆಂದರೆ ವೆಲ್ ನೋನ್ ಬ್ರ್ಯಾಂಡ್ ಆಗಿರೋದ್ರಿಂದ
1,00,000 ಕಿಲೋಮೀಟರ್ ವ್ಯಾರಂಟಿ ಕೊಡ್ತಿರೋದ್ರಿಂದ ಖಂಡಿತವಾಗ್ಲೂ ಈ ಗಾಡಿನ ತಗೋಬಹುದು. ಇನ್ನೊಂದ್ಸಲಿ ಪ್ರೈಸಿಂಗ್ ಹೇಳ್ಬಿಡ್ತೀನಿ. 1,25,000 ಇವ್ರು ಹೇಳ್ತಾ ಇರೋದು, ಅಂದರೆ ಆಸ್ ಆಫ್ ನೋ ಪ್ರೈಸಿಂಗ್ ಇರುವಂಥದ್ದು. ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಬಂದ್ಬಿಟ್ಟು 1,00,000ಕ್ಕೆ ಗಾಡಿ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಲಿಮಿಟೆಡ್ ಪೀರಿಯಡ್ ಇರುತ್ತೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿಕೊಂಡು ಇಮಿಡಿಯೇಟಾಗಿ ವಿಸಿಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಿಂತಿರುವಂತಹ ವೆಹಿಕಲ್ಸ್ ಬಂದ್ಬಿಟ್ಟು ಯಾರೆಲ್ಲ ಒಂದು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕಾಗಿರ್ಬೋದು, ಅಥವಾ ಒಂದು ಆಫೀಸ್ ಯೂಸೇಜ್ಗೆ ಮಾಡಬೇಕು, ಬಟ್ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ತಿರುಗಾಡ್ತೀನಿ ಒಂದು ದಿನಕ್ಕೆ ಅಂತ ಹೇಳಿದ್ರೆ ಈ ಗಾಡಿಗಳು ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಸ್ ಆಫ್ ನೋ ಇದ್ರ ಮೇಲೆ, ಅಂದರೆ ಈ ಗಾಡಿಗಳ ಮೇಲೆ ಒಂದು ಲ್ಯಾಪ್ಟಾಪ್ ಆಫರ್ ಸಿಗ್ತಾ ಇದೆ. ಯಾರಾದರೂ ಒಂದು, ಅಂದರೆ ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು, DL ಕೂಡ ಬೇಕಾಗಲ್ಲ, ಹೆಲ್ಮೆಟ್ಟು ಕೂಡ ಹಾಕೊಳ್ಳೋದು ಬೇಕಾಗಲ್ಲ. ಸೊ ಹಾಗಾಗಿ ಮನೆ ಹತ್ರ ಮಕ್ಕಳು ತಿರುಗಾಡಬೇಕು ಅಂತ ಹೇಳಿದ್ರು ಕೂಡ ಸೈಕಲ್ ಬೇಡ, ನಾನು 2 ವೀಲರೇ ಕೊಡಿಸ್ತೀನಿ, ಸೊ ದಟ್ ನಾನು ಓಡಾಡ್ಬೋದು ಮಕ್ಕಳು ಓಡಾಡ್ಬೋದು ಅಂತ ಹೇಳಿದ್ರೆ ಈ ವೆಹಿಕಲ್ಲು ಬೆಸ್ಟ್. ಏನಕ್ಕೆ ಅಂತ ಹೇಳಿದ್ರೆ ಒಂದು ವೆಹಿಕಲ್ ಜೊತೆಗೆ ಒಂದು ಲ್ಯಾಪ್ಟಾಪ್ ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಮಕ್ಕಳು ಏನಾದರೂ ಸ್ಕೂಲ್ ಯೂಸೇಜ್ಗೆಲ್ಲ ಯೂಸ್ ಮಾಡ್ಕೋಬೋದು, ಇನ್ಫಾರ್ಮೇಷನ್ ಗ್ಯಾದರಿಂಗ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯೂಸ್ ಮಾಡ್ಕೋಬೋದು. ಬನ್ನಿ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಆಫ್ ನೋ ಈ ಗಾಡಿಯ ಪ್ರೈಸ್ ಏನು ನೋಡ್ತಾ ಇದ್ದೀರಾ, ಸೊ ಈ ಗಾಡಿ ಬಂದ್ಬಿಟ್ಟು 85,000. ಸೊ ಇದರಲ್ಲಿ 12 ಇಂಚ್ ನಿಮ್ಮ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಆ್ಯಂಡ್ ಡಿಸ್ಕ್ ಕೂಡ ಬರೋ ಅಂಥದ್ದು. ಇದರಲ್ಲೂ ಕೂಡ ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. LED ನಾರ್ಮಲ್ ಅಲ್ಲ, ಪ್ರೊಜೆಕ್ಟರ್ ನೋಡ್ಕೊಳ್ಳಿ. ಇನ್ನೂ ವ್ಯೂ ನಿಮಗೆ ಅಂದರೆ ವಿಸಿಬಿಲಿಟಿ ಇನ್ನೂ ಚೆನ್ನಾಗಿರುತ್ತೆ. LED DRL ಬರುತ್ತೆ, ಸೈಡ್ ಇಂಡಿಕೇಟರ್ಸ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಸ್ ಆಫ್ ನೋ ಈ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ಅಂದರೆ ಈ ಡಿಸೈನು ಮೋಸ್ಟ್ ಲವ್ಡ್ ಡಿಸೈನು ಅಂದರೆ ಇಂಡಿಯಾದಲ್ಲೇ. ಯಾಕೆಂದರೆ ಹೋಂಡಾ ಆ್ಯಕ್ಟಿವಾ ತುಂಬ ಅಂದರೆ ನಂಬರ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಿರುವಂಥ ಒಂದು ವೆಹಿಕಲ್ಲು. ಸೊ ಅದೇ ಡಿಸೈನ್ ಇದೆ, ತುಂಬ ಜನ ಇಷ್ಟಪಡ್ತಾರೆ. ಆ್ಯಂಡ್ ಆಸ್ ಆಫ್ ನೋ ನಾನ್ ಸ್ಪೀಡ್ ಅಂದರೆ ಲೋ ಸ್ಪೀಡ್ ವೆಹಿಕಲ್ಗಳಲ್ಲಿ ಇದು ಫಾಸ್ಟ್ ಮೂವಿಂಗ್ ಅಂತೆ. ಇದರಲ್ಲೂ ಕೂಡ ಡಿಜಿಟಲ್ ಬರುತ್ತೆ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು, ಬಟ್ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರೋವಂಥದ್ದು. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ರಿವರ್ಸ್ ಬರುತ್ತೆ, ನೋಡ್ಬೋದು ರಿವರ್ಸ್ ಬರುತ್ತೆ. ಇಫ್ ಇನ್ ಕೇಸ್ ಎಲ್ಲಾದರೂ ಟೈಟಾಗೆ ಪಾರ್ಕಿಂಗ್ ಮಾಡಿದ್ದೀರಾ, ಕಾಲು ಇಡೋಕ್ಕಾಗಲ್ಲ ಅಂದರೆ ಈಸಿಯಾಗಿ ರಿವರ್ಸ್ ತಕ್ಕೋಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದೇನಪ್ಪ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಹೇಳಿದ್ರೆ, ಈ ಒಂದು ಬಟನ್ ಏನು ನೋಡ್ತಾ ಇದ್ದೀರಾ, ಅಕಸ್ಮಾತ್ ಏನೋ ಒಂದು ಬ್ರೇಕ್ ಡೌನ್ ಆಯಿತು, ಗಾಡಿ ಮೂವ್ ಆಗ್ತಾ ಇಲ್ಲ, ತಳ್ಕೊಂಡು ಹೋಗಬೇಕು ಅಂದರೆ ನೆಕ್ಸ್ಟ್ ಸರ್ವಿಸ್ ಸೆಂಟ್ರಿಗೆ ಅದು ತುಂಬ ಕಷ್ಟ. ಅದ್ರ ಬದಲಿಗೆ ಇದನ್ನು ಪ್ರೆಸ್ ಮಾಡ್ಕೊಂಡು ಹೋದರೆ ನೀವು 20 ಕಿಲೋಮೀಟರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ, ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬೋದು ಹ್ಯಾಂಡಲಲ್ಲೇ, ಅಂದರೆ ನಿಂತ್ಕೊಂಡೇ ನಡ್ಕೊಂಡು ಹೋಗ್ತಾ. ಆ್ಯಂಡ್ ಬ್ಯಾಟ್ರಿ ಖಾಲಿ ಆಗೋವರೆಗೂ ಹೋಗುತ್ತೆ, ನೆಕ್ಸ್ಟ್ ಸರ್ವಿಸ್ ಸೆಂಟ್ರಿಗೆ ಆರಾಮಾಗಿ ರೀಚ್ ಆಗ್ಬೋದು ನೀವು. ಇಲ್ಲೊಂದು ಉಕ್ಕು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಸ್ಪೇಸ್ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ USB ಚಾರ್ಜಿಂಗ್ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ಆ ಗಾಡಿ ಏನು ನೋಡಿದ್ರಿ, ಮುಂಚೆ ನೋಡಿದ ಗಾಡೀಲಿ ನಿಮಗೆ ಬೂಟ್ ಸ್ಪೇಸ್ ಇರಲಿಲ್ಲ, ಓಕೆನಾ. ಸೊ ನಿಮ್ಗೇನಾದರೂ ಬೂಟ್ ಸ್ಪೇಸ್ ಬೇಕು ಆ್ಯಂಡ್ ನಮ್ಮದು ಯೂಸೇಜು ಕೂಡ ಕಮ್ಮಿ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್. ಯಾಕೆಂದರೆ ಬೂಟ್ ಸ್ಪೇಸ್ ಚೆಕ್ ಮಾಡ್ಕೊಳ್ಳಿ, ಮೋರ್ ದ್ಯಾನ್ 15 ಲೀಟರ್ಸ್ ನಿಮಗೆ, 15 ಲೀಟರ್ಸು ಅಲ್ಲ, ಮೋರ್ ದ್ಯಾನ್ 15 ಲೀಟರ್ಸ್ ಅಂದರೆ ಆಲ್ಮೋಸ್ಟ್ 20 ಲೀಟರ್ಸ್ವರೆಗೂ ನಿಮಗೆ ಬೂಟ್ ಸ್ಪೇಸ್ ಬರುವಂಥದ್ದು. ಒಂದು ಫುಲ್ ಹೆಲ್ಮೆಟ್ ಬೇಕಾದರೂ ಇಡ್ಬೋದು, ಒಂದು ಹಾಫ್ ಹೆಲ್ಮೆಟ್ ಇಡ್ತೀರಾ ಅಂದರೆ 2 ಇಡ್ಬೋದು, ಆಯಿತಾ. ಇದರಲ್ಲೂ ಕೂಡ MCB ಬರುತ್ತೆ ನೋಡ್ಬೋದು. ಸೊ ಒಟ್ಟಿನಲ್ಲಿ ಗಾಡಿ ಅಂತೂ ಸಕ್ಕತ್ತಾಗಿದೆ. 85,000, ಬರೀ 85,000ಕ್ಕೆ ಈ ಗಾಡಿ ಸಿಗ್ತಾ ಇದೆ. ಅದ್ರ ಜೊತೆಗೆ 22,000 ವರ್ತ್ದು ಒಂದು ಲ್ಯಾಪ್ಟಾಪ್ ಕೂಡ ಕೊಡ್ತಿರೋದ್ರಿಂದ ಅಲ್ಲಿಗೆ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಬರೀ 63,000ಕ್ಕೆ ಈ ಗಾಡಿ ಸಿಗ್ದಂಗೆ ಆಯಿತು. ಆಸ್ ಆಫ್ ನೋ ಈ ಆಫರ್ ಬಂದ್ಬಿಟ್ಟು ಲಿಮಿಟೆಡ್ ಪೀರಿಯಡ್ಡು, ಡಿಸ್ಕ್ರಿಪ್ಷನಲ್ಲಿ ಎಲ್ಲಿವರೆಗೂ ಅಂತ ಹಾಕಿರ್ತೀನಿ, ಬೇಗ ಬಂದ್ಬಿಟ್ಟು ಗ್ರ್ಯಾಬ್ ಮಾಡ್ಕೊಳ್ಳಿ, ಆಮೇಲೆ ಮಿಸ್ ಆದರೆ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಇದು ಕೂಡ ನಿಮಗೆ ಲೋ ಸ್ಪೀಡ್ ವೆಹಿಕಲ್ಗಳೇ. ಆಸ್ ಆಫ್ ನೋ ಈ ಗಾಡಿ ಬಗ್ಗೆ ಡೀಟೇಲ್ ಕೊಡ್ತೀನಿ. ಸೊ ಇದು ನಿಮಗೆ ಯೆಲ್ಲೋ ಮತ್ತು ಬ್ಲ್ಯಾಕಲ್ಲಿ ಬರ್ತಿರೋವಂಥದ್ದು. ಸೊ ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಫೀಚರ್ಸೇ ಬರುತ್ತೆ. ಆಲ್ಮೋಸ್ಟ್ 40ರಿಂದ 45 ಲೋ ಸ್ಪೀಡ್ ವೆಹಿಕಲ್ ಅಂತ ಹೇಳಿದಾಗ ಅಲ್ಲಿವರೆಗೂ ಅಷ್ಟೇ ಲಿಮಿಟ್ ಇರುತ್ತೆ ನಿಮಗೆ. ಇದರಲ್ಲಿ ನೋಡ್ತಿರ್ಬೋದು ಡಿಸ್ಕ್ ಬರುತ್ತೆ, ಟ್ಯೂಬ್ಲೆಸ್ ಟೈರು, ಬಟ್ 10 ಇಂಚ್ ಬರುತ್ತೆ. ಇದು ಆವಾಗಲೇ ನೋಡಿದ್ದು 12 ಇಂಚು. ಆ್ಯಂಟಿ ಥೆಫ್ಟು ಅದೆಲ್ಲ ಎಲ್ಲದರಲ್ಲೂ ಬರೋವಂಥದ್ದು. ಆ್ಯಂಡ್ ಇದು ನೋಡ್ಕೊಳ್ಳಿ, ಇದರಲ್ಲೂ ರಿವರ್ಸ್ ಬರುತ್ತೆ, 1 2 3 ಅಂತ ಹೇಳಿ ಸ್ಪೀಡ್ ಮೋಡ್ ಬರುತ್ತೆ ನೋಡ್ತಿರ್ಬೋದು. ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಬೂಟ್ ಸ್ಪೇಸ್ ನಿಮಗೆ ಬರೋವಂಥದ್ದು. ಆಲ್ರೆಡಿ ಏನೋ ಒಂದು ಇಟ್ಟಿದ್ದಾರೆ, MCB ಕೂಡ ಬರುತ್ತೆ. ಸೊ ಇದು ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 75,000 ಆನ್ ರೋಡ್ ಪ್ರೈಸು. ಶೋರೂಮ್ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಾಗ ಏನೋ ಒಂದು ಆ್ಯಡ್ ಮಾಡೋದು, ಟ್ಯಾಕ್ಸ್ ಆ್ಯಡ್ ಮಾಡೋದು. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ಟ್ಯಾಕ್ಸ್ ಇರಲ್ಲ, ಅದನ್ನು ಬಿಟ್ಟು ನಿಮಗೆ ಇವಾಗ ಬೇರೆ ಏನೇನೋ ಆ್ಯಡ್ ಮಾಡೋದು ಅದೆಲ್ಲ ಏನಿಲ್ಲ. ಆಲ್ರೆಡಿ ಇದಕ್ಕೆ ಆನ್ ರೋಡ್ ಪ್ರೈಸ್ ಹೇಳ್ತಿರೋದು 75,000. ಆ್ಯಂಡ್ ಜೊತೆಗೆ ಆಫರು ವಿತ್ ಲ್ಯಾಪ್ಟಾಪ್ ಫ್ರೀ ಆಫರ್ ಸಿಗ್ತಾ ಇದೆ. ಅಂದರೆ ಅಲ್ಲಿಗೆ ನಿಮಗೆ ಬರೀ 53,000ಕ್ಕೆ ಈ ಗಾಡಿ ತೊಗೊಂಡಂಗೆ ಆಯಿತು ನೀವು. ಸೊ ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಬಂದ್ಬಿಟ್ಟು ಡೀಟೇಲ್ಸ್. ಸೊ ಈ ಗಾಡಿಗಳದ್ದು ರೇಂಜ್ ಎಷ್ಟಪ್ಪ ಅಂತ ಕೇಳಿದ್ರೆ 55ರಿಂದ 60 ಕಿಲೋಮೀಟರ್ ರೇಂಜ್ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇದೇ ಗಾಡಿ ಇದೇ ಶೇಪಲ್ಲಿ ಸ್ವಲ್ಪ ರೇಂಜ್ ಜಾಸ್ತಿ ಬೇಕು ಲೋ ಸ್ಪೀಡಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ ಇರುವಂಥದ್ದು. ಬ್ಯಾಟ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಅದು ಯಾವ ಥರ ಬ್ಯಾಟ್ರಿ ನಿಮಗೆ ಕಸ್ಟಮೈಸೇಷನ್ ಬೇಕು ಅದನ್ನು ಬೇಕಾದ್ರೆ ತರಿಸ್ಕೊಡ್ತಾರೆ, ಆಯಿತಾ. ಇದಾದ ನಂತರ ಯಾರಾದರೂ ಒಂದು ಲೋಡ್ ಕ್ಯಾರಿಯರ್ ನೋಡ್ತಾ ಇದ್ದರೆ, ಅಂದರೆ ಒಂದು
ಗೂಡ್ಸ್ ಹಾಕೊಂಡು ಹೋಗೋದಕ್ಕೆ ಅಥವಾ ಒಂದು ಮೂಟೆಗಳನ್ನ ಕ್ಯಾರಿ ಮಾಡೋದಕ್ಕೂ ಅಥವಾ ಒಂದು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬೇಕು ಡೆಲಿವರಿ ಏಜೆಂಟ್ ಆಗಿ ಅಂತ ಹೇಳಿದ್ರೆ ಈ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್ಲು. ಲೋಡ್ ಕೆಪಾಸಿಟಿ ಬಂದ್ಬಿಟ್ಟು 300 kg ಅಪ್ ಟು 300 kg ಲೋಡ್ ಕೆಪಾಸಿಟಿ ಇದೆ. ಆ್ಯಂಡ್ ಇದನ್ನು ನೋಡ್ತಿರ್ಬೋದು, ಇದು ಕೂಡ ಒಕಿನೋವಾ ಅವ್ರದ್ದೇನೆ. ಇಷ್ಟು ಸ್ಪೇಸ್ ಬರುತ್ತೆ ನೋಡಿ, ಯುಟಿಲಿಟಿ ಸ್ಪೇಸ್ ಬಂದ್ಬಿಟ್ಟು ಫ್ರಂಟಲ್ಲಿ 2 ಸಿಲಿಂಡ್ರು ಇಡ್ಬೋದು ನನ್ನ ಪ್ರಕಾರ ಹೆಚ್ಚು ಕಮ್ಮಿ. ಆ್ಯಂಡ್ ಇದನ್ನು ನೋಡಿ, ಇದು ಕೂಡ ನಿಮಗೆ ಕೀ ಆ್ಯಸ್ ಇಟ್ ಈಸ್ ಏನು ಆ ಕೀ ನೋಡಿದ್ರೆ ಅದೇ ಥರ ಬರುವಂಥದ್ದು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡಿ ಡಿಜಿಟಲೇ ಬರುತ್ತೆ ನಿಮಗೆ. ಆ್ಯಂಡ್ ಇಲ್ಲೂ ಕೂಡ ಏನಾದರೂ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಕೊಟ್ಟಿದ್ದಾರೆ ಡಿಸೈನ್ ಇಟ್ ಸೆಲ್ಫು. ಸೊ ಈ ಗಾಡೀಲಿ ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ ಡಿಸ್ಕ್ ಬರೋವಂಥದ್ದು ಬೇಸಿಕ್ ಇನ್ನೆಲ್ಲ ಫೀಚರ್ಸ್ ಬೇಕು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಲೋಡ್ ಕ್ಯಾರಿಯರ್ ಆಗಿರೋದ್ರಿಂದ ಮುಂಚೆ ಎಲ್ಲ ಏನು ವೆಹಿಕಲ್ದು ಸಸ್ಪೆನ್ಷನ್ಗಳು ನೋಡಿದ್ರಿ ಅದು ಬಂದ್ಬಿಟ್ಟು ನಾರ್ಮಲ್ ಸಸ್ಪೆನ್ಷನ್ ಆಗಿರುತ್ತೆ. ಇದು ಸ್ವಲ್ಪ ಟ್ಯೂನ್ಡ್ ಅಪ್ ಆಗಿರುತ್ತೆ ವೆಯ್ಟ್ನ ಕ್ಯಾರಿ ಮಾಡೋದಕ್ಕೋಸ್ಕರ, ಅದೇ ಥರ ಒಂದು ಸೆಟಪ್ ಕೊಟ್ಟಿರ್ತಾರೆ. ಸೊ ಈ ಗಾಡಿಯ ರೇಂಜ್ ಬಂದ್ಬಿಟ್ಟು 80 ಕಿಲೋಮೀಟರ್ ಒಂದು ರೇಂಜ್ ಇದೆ, 150 ಕಿಲೋಮೀಟರ್ ಒಂದು ರೇಂಜ್ ಕೂಡ ಇದೆ. ಸೊ 80 ಕಿಲೋಮೀಟರ್ದು 90,000ಕ್ಕೆ ಸಿಗ್ತಾ ಇದೆ ಆನ್ ರೋಡ್ ಪ್ರೈಸು, ಎಕ್ಸ್-ಶೋರೂಮ್ ಅಲ್ಲ. ಅದೇ ಥರ ನಿಮಗೆ 150 ಕಿಲೋಮೀಟರ್ ರೇಂಜ್ದು ಬರೀ 1,10,000ಕ್ಕೆ ಸಿಗ್ತಿರುವಂಥದ್ದು. ಗಾಡಿಗಳು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕ್ವಾಲಿಟಿ ವೈಸು ಒಕಿನೋವಾ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಆ್ಯಂಡ್ ಸರ್ಚ್ ಮಾಡ್ಬೋದು ನಿಮಗೆ. ಆ್ಯಂಡ್ ಟಾಪ್ ಮೀಡಿಯಾ ಹೌಸಸ್ಸು ಕೂಡ ಒಕಿನೋವಾನ ರಿವ್ಯೂ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿ ಕ್ವಾಲಿಟಿ. ಸೊ ಅಲ್ಲಿ ಅರ್ಥ ಮಾಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಗಾಡಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಸೊ ಇಲ್ಲಿ ಬೇಕಾದ್ರೆ ಸ್ವಿಗ್ಗಿ ಬ್ಯಾಗ್ ಇಟ್ಕೋಬೋದು, ಓಕೆನಾ. ಆ್ಯಂಡ್ ಕೆಳಗಡೆ ಇಲ್ಲಿ LED DRL ಇದೆ. ಹೆಡ್ ಲ್ಯಾಂಪ್ ನೋಡೋದಾದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಇದು ಹೆಡ್ ಲ್ಯಾಂಪು. ಸೈಡ್ ಇಂಡಿಕೇಟರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಒಂಥರ ಡ್ಯೂಕ್ ಥರ ಕೊಟ್ಟಿದ್ದಾರೆ, ಓಕೆನಾ. ಆ್ಯಂಡ್ ಸೆಂಟ್ರಲ್ಲಿ ಇಲ್ಲೂ ಬೇಕಾದ್ರೆ ಇಟ್ಕೊಬೋದು ಸಿಲಿಂಡರ್ಗಳು. ಕಸ್ಟಮೈಸೇಷನ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿನ ಈ ಥರ ಯೂಸ್ ಮಾಡ್ಕೋಬೋದು. ಡ್ಯುಯಲ್ ಸೈಜ್ ಅಂತ ಹೇಳ್ಬಿಟ್ಟು ಈ ಒಂದು ಗಾಡಿಯ ನೇಮು. ಸೊ ಎಲ್ಲ ಆಲ್ಮೋಸ್ಟ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸೇ. ಸೊ ಆಲ್ಮೋಸ್ಟ್ ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಒಂಥರ ಇದನ್ನು ಒಕಿನೋವಾ ಪ್ರೈಸ್ ರೇಂಜ್ ಅಂತ ನಾವು ತಿಳ್ಕೊಬೋದು. ತುಂಬ ಜನಕ್ಕೆ ಒಂದು ಒಕಿನೋವಾ ಗಾಡಿಗಳನ್ನ ತೊಗೋಬೇಕಂತ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ, ಸೊ ಅವ್ರಿಗೆ ಪ್ರೈಸ್ ಬಗ್ಗೆ ಗೊತ್ತಿರಲ್ಲ. ಸೊ ಆಸ್ ಆಫ್ ನಾವು ಡಿಸ್ಕೌಂಟೆಡ್ ಪ್ರೈಸ್ ಜೊತೆಗೆ ಪ್ರೈಸ್ ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದೀನಿ, ಏನು ಪ್ರೈಸ್ ಲಿಸ್ಟ್ ಇದೆ ಆಸ್ ಆಫ್ ನಾವು ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟಕ್ಕೆ ಮುಗ್ದಿಲ್ಲ ವಿಡಿಯೋ. ಮೇಯ್ನ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ಗಾಡಿಗಳು ಕೊಡ್ತಾರೆ ಗುರು, ಬಟ್ ನಂಗೆ ಸರ್ವೀಸು ಇಂಪಾರ್ಟೆಂಟು, ಸರ್ವಿಸ್ ಬಗ್ಗೆ ತೋರಿಸು ಅಂತ ಹೇಳಿದ್ರೆ ಬನ್ನಿ ಇವಾಗ ಕಂಪ್ಲೀಟಾಗಿ ನಿಮಗೆ ಸರ್ವಿಸ್ ಸೆಂಟ್ರು ಯಾವ ಥರ ಇದೆ, ಯಾವ ಥರ ಸರ್ವಿಸ್ ನಡೆಯುತ್ತಲ್ಲಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ವೀಕ್ಷಕರೇ, ಸರ್ವಿಸ್ ಸೆಂಟ್ರ್ ಅಂತ ಹೇಳ್ತಾ ಇದ್ನಲ್ಲ, ಇಷ್ಟು ದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಸೆಂಟ್ರು ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಸೆಂಟರ್. ಅಂದರೆ ಇವ್ರ ಹತ್ರ ತೊಗೊಂಡಿರುವಂತಹ ವೆಹಿಕಲ್ನ ಅಷ್ಟೇ ಸರ್ವಿಸ್ ಮಾಡಿಸ್ಬೇಕು ಆ ಥರ ಏನಿಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಥವಾ ವ್ಯಾರಂಟಿ ಆಗೋಗಿದೆ, ಪಾರ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸರ್ವಿಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ವಿಸಿಟ್ ಮಾಡಿ, ಯಾಕೆಂದರೆ ಇವರು ನೀಟಾಗೆ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪೆಟ್ರೋಲ್ ವೆಹಿಕಲ್ನು ಕೂಡ ಇಲ್ಲಿ ಅಂದರೆ ಟ್ರೈನ್ ಟೆಕ್ನಿಷಿಯನ್ ಇದ್ದಾರೆ. ಸೊ ಅವರು ಮಾಡೋವಂಥದ್ದು ನೋಡಿ, ಇಂಜಿನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಇಂಜಿನ್ ಕೂಡ ರೆಡಿ ಮಾಡ್ತಿರುವಂಥದ್ದು. ಇದು 2 ವೀಲರ್ ಪೆಟ್ರೋಲ್ ವೆಹಿಕಲ್ಲು ಕೂಡ ಮಾಡ್ತಾರೆ, IC ಇಂಜಿನ್ಸು. ಎಲೆಕ್ಟ್ರಿಕ್ ವೆಹಿಕಲ್ಸು ಕೂಡ ಮಾಡೋವಂಥದ್ದು. 5 ರ್ಯಾಂಪ್ಗಳಿದೆ. ಆ್ಯಂಡ್ ಟ್ರೈನ್ಡ್ ಟೆಕ್ನಿಷಿಯನ್ಸು ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ನು ಕೂಡ ಅಂದರೆ ರಿಪೇರ್ ಮಾಡುವಂತಹ ಒಂದು ಕೇಪಬಿಲಿಟಿ ಇರುವಂತಹ ಟೆಕ್ನಿಷಿಯನ್ಸು ಇಲ್ಲಿ ಇರುವಂಥದ್ದು. ಆ್ಯಂಡ್ ಆ ಕಡೆ ಬಂದ್ಬಿಟ್ಟು ಅಲ್ಲಿ ನಿಮಗೆ ವಾಷಿಂಗ್ ಕೂಡ ಇದೆ. ಆ್ಯಂಡ್ ಅಲ್ಲಿ ಪೇಂಟಿಂಗ್ ಝೋನ್ ಕೂಡ ಇರುವಂಥದ್ದು, ಪೇಂಟಿಂಗ್ ಕೂಡ ಮಾಡ್ತಾರೆ ಇವರು. ಆ್ಯಂಡ್ ಇಲ್ಲಿ ನೋಡಿ ಸ್ಪೇರ್ಸು ಕೂಡ ಯಾವುದ್ಯಾವುದು ಫಾಸ್ಟ್ ಮೂವಿಂಗ್ ಪಾರ್ಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಸ್ಟಾಕಲ್ಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ಯೂನಿಕ್ ಪಾರ್ಟ್ಸ್ನು ಕೂಡ ಸ್ಟಾಕಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇಷ್ಟು ಸ್ಪೇರ್ಸ್ ಏರಿಯಾ ಇದೆ. ಸೊ ತುಂಬ ನೀಟಾಗಿ ಒಂದು ಆರ್ಗನೈಸ್ಡ್ ಆಗಿ ಈ ಒಂದು ವರ್ಕ್ಶಾಪ್ನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಸಪ್ರೇಟಾಗಿ ಕ್ಯಾಶ್ ಆ್ಯಂಡ್ ಬಿಲ್ಲಿಂಗ್ ಕೌಂಟ್ರ್ ಇದೆ. ಸೊ ಇನ್ನೇನು ಬೇಕು ಹೇಳಿ, ಒಟ್ಟಿನಲ್ಲಿ ಎಲ್ಲ ಥರ ಸರ್ವೀಸು ಇಲ್ಲೇ ಸಿಗೋದ್ರಿಂದ ಆ್ಯಂಡ್ ಒಳ್ಳೆ ಆಫರು ಕೂಡ ಇರೋದ್ರಿಂದ ಆದಷ್ಟು ಬೇಗ ಮೈಲ್ಸ್ಟೋನ್ ಮೋಟರ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.